ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕೇಂದ್ರ ಸರ್ಕಾರ ತೆರಿಗೆ ಇಳಿಕೆ ಮಾಡಿರುವುದು ಜನಸಾಮಾನ್ಯರಿಗೆ ಸಂತಸ ತರುವ ವಿಚಾರವಾಗಿದ್ದರೂ ಇದನ್ನು ಕಾಂಗ್ರೆಸ್ ನಾಯಕರು ವಿರೋಧಿಸುತ್ತಿರುವುದು ಅವರ ಬೌದ್ಧಿಕ ದಿವಾಳಿತನವನ್ನ ತೋರಿಸುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಅವರ ಬಿಸಿ ಜನಸಾಮಾನ್ಯರಿಗೆ ತಟ್ಟಬಾರದು ಎಂಬ ಉದಾತ್ತ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಿಗೆ ಇಳಿಕೆಯ ನಿರ್ಧಾರ ಕೈಗೊಂಡಿದ್ದಾರೆ. ಆದರೆ ಜನರ ಹಿತದೃಷ್ಟಿಯಿಂದ ತೆಗೆದುಕೊಂಡ ಈ ಕ್ರಮವನ್ನು ಸ್ವಾಗತಿಸುವ ಬದಲು ಕಾಂಗ್ರೆಸ್ ಸಂಕಟ ಪಡುತ್ತಿರುವುದು ಆಶ್ಚರ್ಯಕರವಾಗಿದೆ ಎಂದು ತಿಳಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಹೇಳಿಕೆಗಳನ್ನು ಗಮನಿಸಿದ್ದೇನೆ ಎಂದ ರವಿ ಅವರು, ಕಾಂಗ್ರೆಸ್ಸಿಗರಿಗೆ ಜನರ ಬಗ್ಗೆ ನಿಜವಾದ ಕಾಳಜಿ ಇದ್ದಿದ್ದರೆ ಬೆಲೆ ಇಳಿಕೆಯಾದಾಗ ಅದನ್ನ ಬೆಂಬಲಿಸುತ್ತಿದ್ರು. ಜನರಿಗೆ ಖುಷಿಯಾಗುವ ವಿಚಾರಗಳೆಲ್ಲವೂ ಕಾಂಗ್ರೆಸ್ಗೆ ನೋವುಂಟು ಮಾಡುತ್ತಿವೆ ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತಿದೆ. ನಮಗೆ ಉಪಚುನಾವಣೆಗಳ ಫಲಿತಾಂಶ ಸರ್ಕಾರದ ಮೇಲೆ ಪರಿಣಾಮ ತಕ್ಷಣಕ್ಕೆ ಬೀರಲ್ಲ, ಆದರೆ ಜನಮಾನಸದ ಭಾವನೆಯನ್ನು ವ್ಯಕ್ತಪಡಿಸೋದು ಅಂತ ಕೆಲಸನಂತೂ ಉಪಚುನಾವಣೆ ಮಾಡುತ್ತೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಸರ್ಕಾರ ಬಿದ್ದೋಗಲ್ಲ, ಆದರೆ ಒಂದು ಸಂದೇಶ ಹೋಗುತ್ತೆ. ಈಗ ಜನ ಸಾರ್ವಜನಿಕ ರೂಪದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಬಗ್ಗೆ. ಭ್ರಷ್ಟಾಚಾರ, ಅಭಿವೃದ್ಧಿಹೀನ ಆಡಳಿತ, ಇದನ್ನೆಲ್ಲ ಬೇಸತ್ತಿದ್ದಾರೆ ಜನ. ಬೆಲೆ ಏರಿಕೆ ಬೇಸತ್ತಿದ್ದಾರೆ. ನೋಡಿ, ಎಲ್ಲರೂ ಉಂಟಾ ನಿಮಗೆ? ನೀವು ಯೋಚನೆ ಮಾಡಿರಿ. ತೆರಿಗೆ ಇಳಿಸಿದ್ರೆ ಸ್ವಾಗತ ಮಾಡಬೇಕು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಪೆಟ್ರೋಲ್ ಮೇಲೆ 10 ರೂಪಾಯಿ ತೆರಿಗೆ ಇಳಿಸಿದರು. ಸಂತೋಷ ಸುದ್ದಿನ ಸಂಕಟ ಪಡೋದು. ಜನ ಸಂತೋಷ ಪಡ್ತಾ ಇದ್ದಾರೆ, ಕಾಂಗ್ರೆಸ್ ಸಂಕಟ ಪಡ್ತಾ ಇದೆ. ತೆರಿಗೆ ಏರಿಸಿದರೆ ಜನ ಸಂಕಟ ಪಡ್ತಾರೆ. ಆದರೆ ಈಗ ತೆರಿಗೆ ಇಳಿಸಿದೆ, ಜನ ಸಂತೋಷ ಪಡ್ತಾ ಇದ್ದಾರೆ. ಬೆಲೆ ಏರಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಪರಿಣಾಮಕಾರಿ ಕ್ರಮ ಅಂತ. ಮತ್ತು ಭಾರತ ಮಾತ್ರ ಮಾಡಿರೋದು ಇದನ್ನು. ಅಮೇರಿಕಾ, ಯುರೋಪ್ನಂಥ ದೇಶಗಳು 30-40% ತೆರಿಗೆ ಬೆಲೆ ಏರಿಕೆ ಮಾಡಿಬಿಟ್ಟು ಪೆಟ್ರೋಲು. ಈಗ ನಮಗೂ ಪೆಟ್ರೋಲು 90% ಪೆಟ್ರೋಲ್ ಹೊರಗಡೆಯಿಂದಲೇ ಬರಬೇಕು. ಯುದ್ಧದ ಕಾರಣಕ್ಕೆ ಬೆಲೆ ಏರಿಕೆ ಆಗಿದೆ. ಆದರೆ ಆ ಯುದ್ಧದ ಬಿಸಿ ಜನಸಾಮಾನ್ಯರಿಗೆ ತಟ್ಟಬಾರ್ದು ಅಂಥೇಳಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತೆರಿಗೆ ಇಳಿಸಿ ಸರ್ಕಾರಕ್ಕೆ ಕೊರತೆ ಆದರೂ ಪರವಾಗಿಲ್ಲ, ಜನಸಾಮಾನ್ಯರಿಗೆ ಇದ್ರ ಬಿಸಿ ತಟ್ಟಬಾರ್ದು ಅಂತ ಹೇಳಿ ಅವರು ತೆರಿಗೆ ಇಳಿಸಿದರೆ ಕಾಂಗ್ರೆಸ್ ಸಂಕಟ ಪಡ್ತಾಯಿದೆ, ಕಾಂಗ್ರೆಸ್ ವಿರೋಧ ಮಾಡ್ತಾಯಿದೆ. ನನಗೆ ಬೌದ್ಧಿಕ ದಿವಾಳಿತನ ಅಂತ ಅನ್ನಿಸ್ತು. ನಾನು ಉಪಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದೆ, ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲ್ರವ್ರ ಹೇಳಿಕೆಯನ್ನು ನೋಡಿದೆ. ಸುರ್ಜೇವಾಲ್ರವರೇ, ನಿಮಗೇನಾದ್ರು ಜನರ ಬಗ್ಗೆ ಕಾಳಜಿ ಇದ್ದರೆ ನೀವು ಸ್ವಾಗತ ಮಾಡ್ತಿದ್ರಿ. ಆದರೆ ಈಗ ಬೆಲೆ ಏರಿಕೆ ಮಾಡಿದ್ರೂ ಯಾರೂ ಇವ್ರನ್ನ ದೂರಕ್ಕಾಗ್ತಿರಲಿಲ್ಲ. ಯುದ್ಧದ ಕಾರಣಕ್ಕೆ ಬೆಲೆ ಏರಿಕೆ ಆಯಿತು ಅಂತ ಎಲ್ರಿಗೂ ಗೊತ್ತಿತ್ತು. ಬೆಲೆ ಇಳಿಕೆ ಮಾಡಿದ್ದಾರೆ, ನೀವು ವಿರೋಧ ಮಾಡ್ತಾಯಿದ್ದೀರಿ, ನೀವು ಸಂಕಟ ಪಡ್ತಾಯಿದ್ದೀರಿ. ಇದು ಕಾಂಗ್ರೆಸ್ನ ಬೌದ್ಧಿಕ ದಿವಾಳಿತನೂ ತೋರಿಸುತ್ತೆ. ಮತ್ತು ಬೆಲೆ ಇಳಿಸಿದಾಗಲೂ ಕೂಡ ನೀವು ವಿರೋಧ ಮಾಡೋದನ್ನು ನೋಡಿದ್ರೆ ಜನರಿಗೆ ಸಂತೋಷ ಆಗೋದೆಲ್ಲ ನಿಮಗೆ ಸಂಕಟ ಆಗುತ್ತೆ. ಯಾವ್ಯಾವ ಜನರಿಗೆ ಸಂತೋಷ ಕೊಡುತ್ತೋ ಅದೆಲ್ಲ ನಿಮಗೆ ಸಂಕಟ ಆಗುತ್ತೆ. ಜನಸಾಮಾನ್ಯರ ಪರವಾಗಿ ನಿಲ್ಲುವ ಬದಲು ಕೇವಲ ರಾಜಕೀಯ ಲಾಭಕ್ಕಾಗಿ ಟೀಕೆ ಮಾಡುತ್ತಿರುವುದು ಸರಿಯಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಇದೇ ವೇಳೆ ಉಪಚುನಾವಣೆಯ ಕುರಿತು ಮಾತನಾಡಿದ ಅವರು, ಈ ಚುನಾವಣೆಯ ಫಲಿತಾಂಶದಿಂದ ಸರ್ಕಾರ ತಕ್ಷಣಕ್ಕೆ ಉರುಳದೆ ಇರಬಹುದು, ಆದರೆ ಇದು ಜನರ ಭಾವನೆಗಳನ್ನು ಪ್ರತಿಬಿಂಬಿಸುವ ಪ್ರಬಲ ಸಂದೇಶವಾಗಲಿದೆ. ಭ್ರಷ್ಟಾಚಾರ, ಅಭಿವೃದ್ಧಿ ಶೂನ್ಯ ಆಡಳಿತ ಮತ್ತು ಬೆಲೆ ಏರಿಕೆಯ ವಿರುದ್ಧ ಜನರು ಆಕ್ರೋಶಗೊಂಡಿದ್ದು ಉಪಚುನಾವಣೆಯ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.